ಇನ್ನು ಕೋಲಾರ ಜಿಲ್ಲೆಯಲ್ಲಿ 4 ಜನ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಯಾರಾದರೂ ಒಬ್ಬರನ್ನ ಮಂತ್ರಿ ಮಾಡಿ ಅಂತ ಬೇಡಿಕೆ ಇತ್ತು. ಬಟ್ ಈ ಸರ್ತಿ ಯಾರಿಗೂ ಅವಕಾಶ ಸಿಕ್ಕಿಲ್ಲ. ಸೊ ಹಾಗಾಗಿ ಕೋಲಾರ ಜಿಲ್ಲೆಗೆ ತಪ್ಪಿದೆ ಮಂತ್ರಿ ಸ್ಥಾನ. ಸಹಜವಾಗಿ ಆಕ್ರೋಶ. 4 ಜನ ಕಾಂಗ್ರೆಸ್ ಶಾಸಕರಿದ್ದರು, ಸಿಕ್ಕಿಲ್ಲ ಸಚಿವ ಸ್ಥಾನ. ನಾರಾಯಣಸ್ವಾಮಿ ಅವರಿದ್ದರು, ನಂಜೇಗೌಡರಿದ್ದರು, ಕೊತ್ತೂರು ಮಂಜುನಾಥ್ ಇದ್ದರು, ರೂಪಕಲಾ ಶಶಿಧರ್ ಅವರಿದ್ದರು. ಯಾರಿಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಬಂಗಾರಪೇಟೆಯಲ್ಲಿ ಹೈಕಮಾಂಡ್ ವಿರುದ್ಧ ಪ್ರತಿಭಟನೆ ನಡೆದಿದೆ. ಅಂಬೇಡ್ಕರ್ ಪ್ರತಿಮೆ ಎದುರು ರಸ್ತೆ ತಡೆದು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾರಾಯಣಸ್ವಾಮಿ ಅವರೇ ಮಾತಾಡಿದ್ದಾರೆ. ಬಂಗಾರಪೇಟೆ ಶಾಸಕರು, ನಾವು ಸಿದ್ದರಾಮಯ್ಯನವ್ರು ನಂಬಿದ್ವಿ, ಬಟ್ ನಮ್ಗೆ ಅನ್ಯಾಯ ಆಯಿತು ಅಂತ ಅವರೇ ಹೇಳಿದ್ದಾರೆ. 4 ಜನರಲ್ಲಿ ಒಬ್ಬರು ಕೊಡಿ ಅಂತ ಕೇಳ್ಕೊಂಡಿದ್ವಿ, ಯಾರಿಗೂ ಕೊಟ್ಟಿಲ್ಲ. ಕೋಲಾರವನ್ನು ಕಡೆಗಣಿಸಿದ್ದಾರೆ. ರಮೇಶ್ ಕುಮಾರ್ ಅವ್ರನ್ನ ಬಿಟ್ಟರೆ ನಮ್ಮ ಜಿಲ್ಲೆಗೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಆದ್ದರಿಂದ ಹೈಕಮಾಂಡ್ಗೆ ಮನವಿ ಮಾಡ್ಕೊತೀವಿ. ಈಗಾಗಲೇ ಒಬ್ಬರಿಗೆ ಚೇಂಜ್ ಮಾಡಿ SS ಮಲ್ಲಿಕಾರ್ಜುನ ತಗೊಂಡಿದ್ದಾರೆ. ಅದೇ ರೀತಿಯೂ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು. ಅದರಲ್ಲಿ ನಮ್ಮ ಶಾಸಕರಾದ SN ನಾರಾಯಣಸ್ವಾಮಿ ಅವರಿಗೆ ಪ್ರಾತಿನಿಧ್ಯ ಕೊಡಬೇಕಂದ್ಬಿಟ್ಟು ಹೈಕಮಾಂಡಲ್ಲಿ ನಾವು ಮನವಿ ಮಾಡ್ತೀವಿ. ರಮೇಶ್ ಕುಮಾರ್ ಅವ್ರನ್ನ ಬಿಟ್ಟರೆ ಓಕೆ, ಎಲ್ಲರೂ ಕೇಳ್ಕೊತಾ ಇದ್ದಾರೆ. ಬಟ್ ಅವಕಾಶ ಇಲ್ವಲ್ಲ. ಇನ್ನೊಂದು ಸ್ಥಾನ ಇದೆ, ಅದು ಯಾರು ಕೊಡ್ತಾರೆ ಅಂತ ಗೊತ್ತಿಲ್ಲ. ಅದೊಂದು ಸ್ಥಾನವನ್ನು ತೋರಿಸಿ ಎಲ್ಲರನ್ನೂ ಸಮಾಧಾನ ಪಡಿಸೋಕ್ಕಾಗತ್ತಾ? ಇಲ್ಲ. ಮೇಲಿಂದ ಮೇಲೆ ಅನ್ಯಾಯ ಆಗ್ತಾ ಇದ್ದರೆ ಯಾರು ತಾನೇ ಸಹಿಸ್ತಾರೆ ಅಂತಕ್ಕಂಥದ್ದು.